ಅಪ್ಪ ಮೊಸರು ತಂದಲ್ಲ, ಮೊಸರು ಎಷ್ಟಪ್ಪ? 1 ಲೀಟ್ರ್ 100 ರೂಪಾಯಿ. ಕರ್ನಾಟಕದಲ್ಲಿ ಎಷ್ಟು? 40. ಅಂದರೆ 10 ರೂಪಾಯಿ ಜಾಸ್ತಿ. ಓಕೆ ಓಕೆ. ಇಲ್ಲಿ ನಾವು ಅಡುಗೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೋತಾ ಇದ್ದೀವಿ ನೋಡಿ. ಒಂದು ಫ್ಲೆಕ್ಸ್ ತಂದಿದ್ದೀನಿ, ಒಂದು ಫ್ಲೆಕ್ಸ್ ಮೇಲೆ ಕುತ್ಕೊಂಡು ಎಲ್ಲರೂ ಅಡುಗೆ ಮಾಡ್ತಾ ಇದ್ದೀವಿ. ಆಮೇಲೆ ಇದೊಂದು ಲಾರಿ ಸ್ಟ್ಯಾಂಡ್ ಅನಿಸುತ್ತೆ ಇದು. ಪಾಪ ಒಂದು ಲಾರಿ ಆಲ್ರೆಡಿ ನಿಂತಿದೆ ಇಲ್ಲಿ, ದೊಡ್ಡ ಲಾರಿ. ಕೆನ್ಲೆಲ್ಲ ಕಿನ್ಲೆ ಅಡುಗೆಗೆ ಕಿನ್ಲೆ ವಾಟರ್ನ ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ನವೀನ್ ಗೌಡ್ರು. ಕ್ವಾಲಿಟಿ ಫುಡ್, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ. ಅಲ್ಲ, ನೀನು RO ವಾಟರ್ ಮಾಡಿದಾಗ ಯಾವುದೇ ಫುಡ್ ಆಗಿರಲಿ ಟೇಸ್ಟೇ ಬರೋದು. ಆಮೇಲೆ ನಾವು ಹೋಟ್ಲುಗಳಲ್ಲೂ ಸಹ RO ವಾಟರ್ ಮಾಡೋದು. ಒಡ್ಲೇಬೇಕಲ್ಲದು ಯಾಕೆ ಅಲ್ಲೈತೆ ಅಲ್ಲೈತೆ ವಿಜಲ್ ಅಲ್ಲ ಆಯ್ತು ನೋಡು. ಅದೇ ತೆಗ್ದೆ ವಿಜಲ್ ಹೊಡಿತದೀನಿ. ಸಕ್ಕತ್ತಾಗಿ ಬಂದಿದೆ. ಸೂಪರ್ 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 ಸೂಪರ್. ಪಲಾವ್ ರೆಡಿಯಾಗಿದೆ, ತಿಂತಾ ಇದ್ದೀವಿ. ಥ್ಯಾಂಕ್ ಯು. ನಮ್ಮ ನವೀನ್ ಗೌಡ್ರು ಅದ್ಭುತವಾದಂತಹ ಪಲಾವ್ ಮಾಡಿದ್ದಾರೆ. ಥ್ಯಾಂಕ್ ಯು ನವೀನ್, ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ನೋಡಿ, ಲವ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಯ್, ಊಟ ಎಲ್ಲ ಆಯಿತು. ನಾವಿವಾಗ ನಾಗ್ಪುರ್ ರೋಡಲ್ಲಿದ್ದೀವಿ. ನಾಗ್ಪುರಿಂದ ಜಬಲಾಪುರ್, ಜಬಲಾಪುರಿಂದ ರೇವಾಯಿಂದ ಪ್ರಯಾಗ್ರಾಜ್. ಹಿಂಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೀವು ಬನ್ನಿ, ಆರಾಮಾಗಿ ಬನ್ನಿ. ಈ ಥರ ಎಲ್ಲ ಒಂದು ಸೆಟಪ್ ಮಾಡ್ಕೊಂಬನ್ನಿ ಲೈಟಾಗಿ. ಎಷ್ಟು ಚೆನ್ನಾಗಿ ಮಾಡಿದ್ರು ನಮ್ಮ ನವೀನ್ ಗೌಡ್ರು ಅಂದರೆ, ಅವರೆಕಾಳು ಪಲಾವ್ ಆಸಮಾಗಿ ಮಾಡಿದರು ನೋಡಿ. ಎಷ್ಟು ಸೈಲೆಂಟಾಗಿ ನಿಂತಿದ್ದಾರೆ ಅಡುಗೆ ಮಾಡಿಬಿಟ್ಟು. ಚೆನ್ನಾಗಿತ್ತು ಗುರು. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಸ್ಟಾಪಲ್ಲಿ ಏನು ಮಾಡ್ತೀವಿ ಅನ್ನೋದನ್ನ ಹೇಳ್ತೀನಿ. ಥ್ಯಾಂಕ್ ಯು.